ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ನಾನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಸಲೂನ್ಗೆ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಅದರಲ್ಲೇ ಟೈಮ್ ಮಾಡಿಕೊಂಡು ಒಂದೊಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಬೆಲ್ಲೈಕನ್ ಒತ್ತಿ, ಯಾಕೆಂದರೆ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೇ ಬರುತ್ತೆ. ಹಾಗಾಗಿ ಇವತ್ತು ಮಂಡೇ ವೀಕ್ ಆಫ್ ಇರೋದ್ರಿಂದ ಮನೆ ಕೆಲಸ ಮಾಡ್ಕೊಂಬಿಡೋಣ ಅಂತ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಊರಿಂದ ಅಮ್ಮ ಮತ್ತು ಆಂಟಿ ಬರ್ತಾ ಇದ್ದಾರೆ. ಅದಕ್ಕೆ ನನ್ನ ತಮ್ಮನ ವೈಫು ರಮ್ಯಾ ಅಂತ, ಅವ್ರ ಅಮ್ಮಂಗೆ ಹುಷಾರಿಲ್ಲ, 15 ದಿನದಿಂದ ವಿಕ್ಟೋರಿಯಾ ಹಾಸ್ಪಿಟಲಲ್ಲೇ ಇರೋದು. ನನ್ನ ತಮ್ಮನೂ ಕೂಡ ಅಲ್ಲೇ ಇದ್ದಾರೆ ಅವ್ರನ್ನ ನೋಡಿಕೊಂಡು. ಪಾಪು ಮತ್ತು ರಮ್ಯಾ ನಮ್ಮ ಮನೇಲೇ ಇದ್ದರು. ಇವ್ರು ಬಂದು 1 ವಾರ ಆಯಿತು. ಪಾಪು ಮನೆ ಒಳಗಡೆ ಅಳ್ತಾ ಇತ್ತು ಅಂತ ಮನೆ ಹೊರಗಡೆ ಕರ್ಕೊಂಡೋಗಿ ಕಾರ್ಗಳೆಲ್ಲ ಹೋಗುತ್ತಲ್ಲ ಅದು ನೋಡಿ ಸುಮ್ಮನೆ ಆಗಲಿ ಅಂತ ಕರ್ಕೊಂಡೋಗಿದ್ದೆ. ಸ್ವಲ್ಪ ಬಟ್ಟೆ ತೊಳೆದಿದ್ದೆ, ಅದೆಲ್ಲ ಫೋಲ್ಡ್ ಮಾಡಿ ಇಟ್ಟು. ಇದನ್ನ ಸ್ಯಾರಿ ಬಂದು ನನ್ನ ಮದುವೆ ಸ್ಯಾರಿ. ಬ್ಲೌಸ್ ವರ್ಕ್ನ ನಾನು ಊರಲ್ಲಿ ಮಾಡಿಸಿದ್ದು, ವೀಡಿಯೋದಲ್ಲಿ ತೋರಿಸಿದ್ದೀನಿ ವರ್ಕ್ ಯಾವ ರೀತಿ ಇದೆ ಅಂತ ಹೇಳಿ. ಈ ವರ್ಕ್ನ ನಾನೇನಾದರೂ ಬೆಂಗಳೂರಲ್ಲಿ ಮಾಡಿಸ್ತೀನಿ ಅಂತ ಅಂದಿದ್ರೆ 5,000ನೇ ಆಗಿರೋದು. ಊರಲ್ಲಿ ಬರೀ 2,500 ರೂಪಾಯಿ ಮಾಡಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ವರ್ಕು. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ವೇರ್ ಮಾಡಿರೋ ಫೋಟೋ ಕೂಡ ಇದರಲ್ಲಿ ಹಾಕಿದ್ದೀನಿ ನೋಡಿ. ಹುಳಿಯಾರು ಸುತ್ತಮುತ್ತ ಅಥವಾ ಹುಳಿಯಾರವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಈ ಶಾಪ್ ಇರೋದು ಹುಳಿಯಾರಲ್ಲೇ. ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಅದರಲ್ಲಿ ತೊಗೊಂಡು ಆರಾಮಾಗಿ ನೀವು ಕಡಿಮೆ ರೇಟಿಗೆ ವರ್ಕ್ ಮಾಡಿಸ್ಬೋದು. ನೀವು ಯಾವುದೇ ಥರ ಫೋಟೋ ತೋರಿಸಿದ್ರು ಕೂಡ ಸೇಮ್ ಅದೇ ಥರ ವರ್ಕ್ ಮಾಡಿ ಕೊಡ್ತಾರೆ. ನಾನು ಅವ್ರಿಗೆ ಹೇಳಿದ್ದೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ನನ್ನ ಕಡೆಯಿಂದ ಯಾರಾದರೂ ಬಂದರೆ ಕಡಿಮೆ ರೇಟಿಗೆ ನೀವು ವರ್ಕ್ ಮಾಡಿ ಕೊಡಬೇಕು ಅಂತ. ಆಯಿತು ಮೇಡಮ್, ಬಂದರೆ ಕಡಿಮೆ ರೇಟಿಗೆ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಅಮ್ಮ ಮತ್ತು ಆಂಟಿ ಮನೆಗೆ ಬಂದರು. ಅಮ್ಮ 1 ವಾರ ಆಯಿತು ಪಾಪನ ನೋಡಿ. ಇವಾಗ ಫಸ್ಟ್ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ಅನ್ನೋದು ವಾರಿ ಬಡವಾಗೈತಿ. ಮೋತಾಡ್ದಿದ್ರೆ ನಾವು ಬಗರಿ ಇಲ್ಲ ಇಲ್ಲ ಕಳ್ಳ ನೀನು ಬಂಗಾರು. ನಗಿಣಿ 1 ವಾರ ಆದಮೇಲೆ ಅಮ್ಮ ಪಾಪುನ ನೋಡಿದ್ದು. ಬಡವಾಗಿದೆ ಪಾಪು ಅಂತ ಹೇಳ್ತಾ ಇದ್ರು. ನಮ್ಮ ಆಂಟಿ ಬಂದಿದ್ರಲ್ಲ, ಅವರು ಸ್ಟೆಪ್ ಕಟ್ ಮಾಡಿಕೊಡು ಅಂತ ಹೇಳಿದ್ದು. ಸೊ ಅವರಿಗೆ ಹೇರ್ ಕಟ್ ಕೂಡ ಮಾಡಿಕೊಟ್ಟೆ. ಎಷ್ಟು ದಿನ ಆದರೂ ಕೂಡ ನಾನು ಹೋಗೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ. ನನ್ನ ಹತ್ರನೇ ಅವರು ಐಬ್ರೋ ಮತ್ತು ಹೇರ್ ಕಟ್ ಮಾಡಿಸೋದು. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ನಿನ್ನ ಕೈಲಿ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಸ್ಟೆಪ್ ಕಟ್ ಮಾಡಿಕೊಟ್ಟೆ. ಅಮ್ಮ ಊರಿಂದ ಬಂದ್ರಲ್ಲ, ನನಗೆ ಏನೇನು ತೊಗೊಂಬಂದಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಕರ್ಬೇವಿನ ಸೊಪ್ಪು ತೊಗೊಂಬಂದಿದ್ದಾರೆ. ಕರ್ಬೇವಿನ ಸೊಪ್ಪು ನನಗೆ ಊರಿಂದನೇ ಕೊಟ್ಟು ಕಳಿಸೋದು. ನಾನು ಇಲ್ಲೇನು ಯಾವತ್ತೂ ಕರ್ಬೇವಿನ ಸೊಪ್ಪೆಲ್ಲ ಏನು ತೊಗೊಳಕ್ಕೆ ಹೋಗಲ್ಲ. ಚಿಂಟು ನೋಡಿ ವಿಡಿಯೋನೇ ನೋಡ್ಕೊಂಡು ನಗ್ತಾ ಇದ್ದಾನೆ. ಅವನಿಗೆ ಖುಷಿ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಅಂದರೆ ಅದ್ರ ಕಡೆನೇ ನೋಡ್ತಾ ಇರ್ತಾನೆ ಜಾಸ್ತಿ. ಮೈಸೂರು ಪಾಕ್ ಕೂಡ ತೊಗೊಂಬಂದಿದ್ದಾರೆ. ನಮ್ಮದೇ ಸ್ವಂತ ಸ್ವೀಟ್ ಗೋಡನ್ ಇದೆ, ಅಲ್ಲೇ ಎಲ್ಲ ಸ್ವೀಟ್ ರೆಡಿ ಮಾಡ್ತಾರೆ. ಮೈಸೂರು ಪಾಕು ಕೂಡ ತೊಗೊಂಬಂದಿದ್ದಾರೆ. ಮತ್ತು ಬಾಳೆಗೊನೆ ಹಣ್ಣಾಗಿತ್ತು ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಕೂಡ ನಮ್ಮ ಮನೆಗೆ ಮತ್ತು ನಮ್ಮ ಅತ್ತೆ ಮನೆಗೆ ಕೊಡು ಅಂತ ಹೇಳಿ ತಗೊಬಂದಿದ್ರು. ಊರಿಂದ ಬರೀ ಬಾಳೆಹಣ್ಣು ಮತ್ತು ಸೊಪ್ಪು ಅಷ್ಟೇ ಅಲ್ಲ, ಬೇಳೆ ಕಾಳುಗಳು, ತೆಂಗಿನಕಾಯಿ ಪ್ರತಿಯೊಂದನ್ನು ಕೂಡ ನನಗೆ ಊರಿಂದನೇ ಕೊಟ್ಟು ಕಳಿಸ್ತಾರೆ. ಹಾಲು, ಮೊಸರು, ಮಜ್ಜಿಗೆನೂ ಸಹ ನಮ್ಮಮ್ಮ ತೊಗೊಂಬಂದಿದ್ರು. ಮತ್ತು ಊರಿಂದ ಕಡಲೆಪುರಿ ತೊಗೊಂಬಂದಿದ್ರು. ನಮ್ಮ ಮನೇಲಿ ಬೋಂಡ ಮಾಡಿದ್ರಂತೆ, ಅದು ಕೂಡ ತೊಗೊಂಬಂದಿದ್ರು. ನನಗೆ ಬೋಂಡ ಬಜ್ಜಿ ಎಲ್ಲ ಅಷ್ಟೇನು ಇಷ್ಟ ಆಗಲ್ಲ, ಅಮ್ಮ ಮಾಡಿರೋದಲ್ವ ಅಂತ ಹೇಳಿ ಒಂದು ತಿಂದೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ಎಷ್ಟೇ ಆಗಲಿ ಅಮ್ಮ ಮಾಡಿರೋದಲ್ವ. ತೆಂಗಿನಕಾಯಿನ ನಾನು ಬೆಂಗಳೂರಲ್ಲಿ ಒಂದು ದಿನಕ್ಕೂ ದುಡ್ಡು ಕೊಟ್ಟು ತಗೊಂಡಿಲ್ಲ. ನಾನೇನಾದರೂ ಊರಿಗೆ ಹೋದರೆ ತೆಂಗಿನಕಾಯಿ ತೊಗೊಬರ್ತೀನಿ, ಅಥವಾ ಊರಿಂದ ನನ್ನ ತಮ್ಮ, ನಮ್ಮಮ್ಮ ಯಾರು ಬಂದರೂ ಕೂಡ ನನಗೆ ತೆಂಗಿನಕಾಯಿನ ಕೊಟ್ಟು ಕಳಿಸ್ತಾರೆ. ನನಗೆ ಊರಿಗೆ ಹೋಗೋವರೆಗೂ ತೆಂಗಿನಕಾಯಿ ಆಗುತ್ತೆ. ಚಿಂಟು ನೋಡಿ ಹಾಯ್ ಮಾಡ್ತಾ ಇದ್ದಾನೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಸ್ಮೈಲ್ ಮಾಡ್ತಾನೆ. ಆಡೋದೇ ಒಂಥರ ಚೆನ್ನಾಗಿರುತ್ತೆ. ನಾಳೆ ಊರಿಗೆ ಹೊರಟೋಗ್ಬಿಡ್ತಾನೆ, ತುಂಬ ಬೇಜಾರಾಗತ್ತೆ. ಮತ್ತು ಚಿಕನ್ ಸಾಂಬಾರು ಮಾಡಿದ್ವಿ, ಮುದ್ದೆ ಮಾಡಿದ್ದೆ. ಊಟ ಮಾಡಿ ಅಮ್ಮ, ನಾನು, ರಮ್ಯಾ, ಚಿಂಟು, ರಮ್ಯಾ ಅವ್ರ ಅಮ್ಮನ ನೋಡೋಕ್ಕೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೊರಟ್ವಿ.
ಮೆಟ್ರೋದಲ್ಲಿ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಮಳೆ ಬರೋಂಗಾಗಿದೆ. ಅಮ್ಮ ಬೇಡ ಸುಮ್ಮನೆ ಯಾಕೆ ಪಾಪು ನೆಂದರೆ ಹುಷಾರಿಲ್ದಂಗೆ ಆಗುತ್ತೆ ಅಂದರು. ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ವಿಕ್ಟೋರಿಯಾ ಹಾಸ್ಪಿಟಲ್ ಬಂದು ರಮ್ಯಾ ಅವ್ರ ಅಮ್ಮನ ನೋಡ್ಕೊಂಡು ಬರೋಷ್ಟರಲ್ಲಿ ಮನೆಗೆ 8 ಆಗಿತ್ತು. ಬೆಳಗ್ಗೆನೇ ಅಡುಗೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಅದೇ ಇತ್ತು ಅಂತೇಳಿ ಎಲ್ಲರೂ ಊಟ ಮಾಡಿ ಅಮ್ಮ ಮತ್ತು ಆಂಟಿ ಎಲೆ ಹಾಕ್ಕೊಳ್ಳೋದು ನೋಡಿ ನನಗೂ ಹಾಕೋಬೇಕು ಅನ್ನಿಸ್ತು. ಹಾಗಾಗಿ ನಾನು ಕೂಡ ಹಾಕ್ಕೊಂಡೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.